ನಮಸ್ಕಾರ ರೈತ ಮಿತ್ರರೇ, ನಮ್ಮ ಮಲಪ್ರಭಾ ಅಗ್ರೋ ಟ್ರೇಡರ್ಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ರಾಸಾಯನಿಕ ವಸ್ತುವನ್ನ ತೆಗೆದುಕೊಂಡಾಗ ಅದನ್ನು ಸಿಂಪಡಿಸುವ ಮೊದಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಹಾಗೆಯೇ ಈ ಒಂದು ಯಾವುದೇ ಒಂದು ರಾಸಾಯನಿಕ ವಸ್ತುವನ್ನು ತೆಗೆದುಕೊಂಡಾಗ ಅದ್ರ ಮೇಲೆ ಈ ರೀತಿ ಬಣ್ಣಗಳಿರುತ್ತೆ. ಅಂದ್ರೆ ಕೆಂಪು, ಹಳದಿ, ನೀಲಿ, ಹಸಿರು ಈ ತರ ಬಣ್ಣಗಳಿರುತ್ತೆ. ಈ ಬಣ್ಣಗಳು ಏನಂದ್ರೆ ಆ ಒಂದು ಕೆಮಿಕಲ್ ಎಷ್ಟು ವಿಷಕಾರಿ ಮತ್ತೆ ಎಷ್ಟು ಅಪಾಯಕಾರಿ ಅನ್ನೋದನ್ನ ತೋರಿಸ್ಕೊಡುತ್ತೆ. ಇವತ್ತು ಯಾವ ಬಣ್ಣ ಎಷ್ಟು ಅಪಾಯಕಾರಿ ಅಂತ ತಿಳಿದುಕೊಳ್ಳೋಣ. ಮೊದಲನೇದು ಕೆಂಪು ಬಣ್ಣ. ಇದು ಅತಿ ಅಪಾಯಕಾರಿ, ಅಂದ್ರೆ ತುಂಬಾ ವಿಷ ಇರುತ್ತೆ. ಹಾಗಾಗಿ ಇದನ್ನ ಉಪಯೋಗಿಸ್ಬೇಕಾದ್ರೆ ತುಂಬಾ ಜಾಗ್ರತೆ ವಹಿಸ್ಬೇಕಾಗುತ್ತೆ. ಇನ್ನು ಎರಡನೇದು ಹಳದಿ. ಇಲ್ಲಿದೆ ನೋಡಿ, ಇದು ಎರಡನೇದು ಹಳದಿ ಬಣ್ಣ. ಇದು ಮಾಡ್ರೇಟ್ ಅಂದ್ರೆ ಮಧ್ಯಮ ವಿಷಕಾರಿ ಅಂತ. ಇದನ್ನ ಉಪಯೋಗಿಸ್ಬೇಕಾದ್ರೂ ಕೂಡ ನೀವು ಕೈಗಳಿಗೆ ಗ್ಲೌಸ್ ಮತ್ತು ಮುಖಕ್ಕೆ ಮಾಸ್ಕ್ ಧರಿಸಿ ಉಪಯೋಗಿಸ್ಬೇಕಾಗುತ್ತೆ. ಇನ್ನು ಮೂರನೆಯದು ನೀಲಿ ಬಣ್ಣ. ಇಲ್ಲಿದೆ ನೋಡಿ, ಕೆಂಪು ಮತ್ತೆ ಹಳದಿ ಬಣ್ಣಕ್ಕೆ ಹೋಲಿಸಿದಾಗ ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ ವಿಷಕಾರಿ ಅಂತ. ಆದ್ರೆ ಇದನ್ನು ಉಪಯೋಗಿಸ್ಬೇಕಾದ್ರೂ ಕೂಡ ನೀವು ಜಾಗ್ರತೆಯನ್ನ ವಹಿಸ್ಬೇಕಾಗುತ್ತೆ. ಹಸಿರು ಬಣ್ಣ ಅಂದ್ರೆ ಈ ಕೆಂಪು, ಹಳದಿ, ನೀಲಿ ಬಣ್ಣಕ್ಕೆ ಹೋಲಿಸಿದಾಗ ಇದು ಅತಿ ಕಡಿಮೆ ವಿಷಕಾರಿ ಅಂತ. ಯಾವುದೇ ಆದ್ರೂ ನೀವು ರಾಸಾಯನಿಕ ಅಂಗಡಿಗಳಿಂದ ತರೋದ್ರಿಂದ ಕೆಮಿಕಲ್ ಅಲ್ವಾ. ಸೊ ಹಾಗಾಗಿ ನೀವು ಇವೆಲ್ಲ ಯಾವುದೇ ಒಂದು ಕೆಮಿಕಲ್ ಅನ್ನ ಸಿಂಪಡಿಸುವ ಮೊದಲು ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಖಕ್ಕೆ ಮಾಸ್ಕ್, ಕಣ್ಣಿಗೆ ಕನ್ನಡಕ ಹಾಕ್ಬೇಕಾಗುತ್ತೆ. ಒಂದ್ ವೇಳೆ ಗಾಳಿಯ ಒತ್ತಡ ಜಾಸ್ತಿ ಇದ್ದಾಗ ಒಂದು ಯಾವುದೇ ಒಂದು ಕೆಮಿಕಲ್ಗಳು ನಿಮ್ಮ ಕಣ್ಣಿನಲ್ಲಿ ಹೋದಾಗ ನಿಮ್ಮ ಕಣ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನೀವು ಕಣ್ಣುಗಳಿಗೆ ಕನ್ನಡಕ, ಮಾಸ್ಕ್ ಮತ್ತೆ ಕೈಗಳಿಗೆ ಗ್ಲೌಸ್ ಹಾಕೋದಂತೂ ಕಡ್ಡಾಯವಾಗಿ ಬಳಸಿ. ಆಮೇಲೆ ಕಾಲುಗಳಿಗೆ ಬೂಟ ಹಾಕೋದು ಅವಶ್ಯಕ. ಯಾವುದೇ ಒಂದು ಅತಿ ಡೇಂಜರಸ್ ಕೆಮಿಕಲ್ ಇದ್ದಾಗ ಅವು ನಿಮ್ ಕಾಲು ಅಥವಾ ಮುಖಕ್ಕೆ ಸಿಡಿದಾಗ ನಿಮ್ಮ ಚರ್ಮದ ಒಂದು ಇನ್ಫೆಕ್ಷನ್ ಆ ರೀತಿ ತೊಂದರೆಗಳಾಗೋದು ತುಂಬಾ ಇರುತ್ತೆ. ಸೊ ಹಾಗಾಗಿ ನೀವು ಕೂಡ ಜಾಗೃತರಾಗಿರಿ. ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸೋದ್ರಿಂದ ನಿಮ್ಮ ಬೆಳೆನೂ ಸೇಫ್ ಆಗಿರುತ್ತೆ, ನೀವು ಸೇಫ್ ಆಗಿರ್ತೀರಾ. ನಿಮ್ಮ ಬೆಳೆಯ ಆರೋಗ್ಯ ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯನೂ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಇದೇ ರೀತಿ ಕೃಷಿ ಸಂಬಂಧಿತ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಮಲಪ್ರಭಾ ಅಗ್ರೋ ಟ್ರೇಡರ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.